ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಡಿಗೆ ಚೆನ್ನಾಗಿದೆಯಾ ಅತ್ಗೆ? ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದೀಯಾ? ತುಂಬಾ ಚೆನ್ನಾಗಿದೆ ಅತ್ಗೆ. ಇದ್ರಲ್ಲಿ ನಂದೇನೂ ಇಲ್ಲ, ಎಲ್ಲ ನೀವ್ ಕಲ್ಸ್ಕೊಟ್ಟಿದ್ದೆ. ನಿಮ್ ಕೈ ರುಚಿ ಏನಿದೆಯೋ ಹಾಗೆ ನನ್ ಕೈ ರುಚಿನೂ ಇದೆ. ನೀವ್ ಹೇಳ್ಕೊಟ್ಟಿಲ್ಲ ಅಂದಿದ್ರೆ ನಾನ್ ಹೇಗ್ ಮಾಡ್ತಿದ್ದೆ ಹೇಳಿ? ಅದು ನಿನ್ ದೊಡ್ಡ ಗುಣ. ಕಲ್ಸ್ಕೊಡೋರ್ಗಿಂತ ಆಸಕ್ತಿ ಇಟ್ಟು ಕಲಿತಾರಲ್ಲ, ಅದು ದೊಡ್ಡದು. ಏನೇ ಆದ್ರೂ ನಾನಿವತ್ತು ಇಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ಪ್ರತಿದಿನ ಅಡ್ಗೆ ಮಾಡಿದ ತಕ್ಷಣ ನೆನ್ಪಾಗೋದೇ ನೀವು. ಅಡ್ಗೆಗೆ ತಯಾರಿ ಮಾಡ್ಕೊಂಡು ಅದನ್ನೆಲ್ಲ ಮುಗಿಸೋವರೆಗೂ ನಿಮ್ಮನ್ನ ನೆನಪು ಮಾಡ್ಕೊಳ್ದೇ ಇರೋದಕ್ಕಾಗೋದಿಲ್ಲ. ನಿಮ್ ಜೊತೆ ಇರುವಾಗ ನೀವ್ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರಿ. ನಾನ್ ಮೊದಲನೇ ಸಲ ಅಡ್ಗೆ ಮಾಡಿದಾಗ ನೀವ್ ಎಷ್ಟು ಖುಷಿ ಪಟ್ಟಿದ್ರಿ. ಆವತ್ ನಿಮ್ಗಾಗಿದ್ ಸಂತೋಷ ಈಗ್ಲೂ ನನಗ್ ನೆನ್ಪಿದೆ. ಅಲ್ಲ ಲಕ್ಷ್ಮಿ, ನೀನ್ ಇನ್ನೂ ಅದನ್ನ ನೆನ್ಪಿಟ್ಕೊಂಡಿದ್ಯಾ? ನನ್ ಜೀವನದಲ್ಲಿ ಸಿಕ್ಕಿರೋ ಕೆಲವು ಸಂತೋಷದ ಘಟನೆಗಳನ್ನ ಹೇಗ್ ಮರೆಯಕ್ಕಾಗತ್ತೆ ಅತ್ಗೆ? ಅಪ್ಪನ್ ತೋಳಲ್ಲಿ ಅಣ್ಣನ್ ನೆರಳಲ್ಲಿ ಬೆಳೀತಿದ್ದೆ. ನೀವ್ ಬಂದ್ಮೇಲೆ ನನ್ಗೆ ತಾಯಿ ಇಲ್ಲ ಅನ್ನೋ ಕೊರಗನ್ನೇ ನೀಗಿಸ್ಬಿಡ್ರಿ. ನಿಮ್ ಜೊತೆ ಇರೋವರೆಗೂ ನಾನು ನನ್ನ ತಾಯಿ ಜೊತೆ ಇದ್ದೀನಿ ಅನ್ನೋ ಭಾವನೆ ಬರ್ಸಿದ್ರಿ. ಅತ್ತಿಗೆನ ತಾಯಿಯಾಗಿ ನೋಡೋದು ನಿನ್ ದೊಡ್ಡ ಗುಣ ಲಕ್ಷ್ಮಿ. ಇಲ್ಲ ಅತ್ಗೆ, ನೀವು ದೊಡ್ಡೋರು. ಅಣ್ಣನ ಹೆಂಡತಿ ಯಾವತ್ತೂ ತಾಯಿ ಆಗಲ್ಲ ಅಂತಾರೆ. ಆದ್ರೆ ನೀವು ಆ ಮಾತನ್ನ ಸುಳ್ಳು ಮಾಡಿದ್ರಿ. ನನ್ನ ತಾಯಿಯಾಗಿ, ನನ್ನ ಗೆಳತಿಯಾಗಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಅದನ್ನೆಲ್ಲ ಹೇಗ್ ಮರೆಯಕ್ಕಾಗತ್ತೆ ಅತ್ಗೆ? ಅಂಥ ಪ್ರೀತಿನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗತ್ತಾ ಹೇಳಿ? ಇದೆಲ್ಲ ನಿನ್ನ ಅನುಭವದಿಂದ ಆಡ್ತಿರೋ ಮಾತು ಅಂತ ನನಗೆ ಗೊತ್ತು ಲಕ್ಷ್ಮಿ. ನಾನು ಅಷ್ಟೇ ನಿನ್ನ ನೆನಪು ಮಾಡ್ಕೊಳ್ದಿರೋ ದಿನಗಳೇ ಇಲ್ಲ. ನಿಮ್ಮ ಅಣ್ಣನ ಹತ್ರ ಏನಾದರೂ ಒಂದು ನೆಪ ಮಾಡಿಕೊಂಡು ದಿನಕ್ಕೆ ಒಂದ್ಸರಿನಾದರೂ ನಿನ್ನ ಬಗ್ಗೆ ಮಾತಾಡ್ತಾ ಇರ್ತೀನಿ. ಆದರೆ ನಿಮ್ಮ ಅಣ್ಣ ಮಾತ್ರ ಅವ್ರ ಹಠನ್ ಬಿಡಲ್ಲ. ನಿನ್ನ ಹೆಸರು ಎತ್ತಿದ್ರೇ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅತ್ಗೆ, ಬಿರುಗಾಳಿ ಅನ್ನೋದು ತುಂಬ ಹೊತ್ತು ಬೀಸೋದಿಲ್ಲ. ಅದು ಹೋದ್ಮೇಲೆ ತಂಗಾಳಿ ಬರಲೇಬೇಕು. ಹಾಗೆ ಮುಂದೆ ನನ್ನ ಜೀವನದಲ್ಲೂ ಒಳ್ಳೆ ದಿನಗಳು ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ಧೈರ್ಯವಾಗಿರಿ. ಊಟ ಮಾಡ್ತಾ ಅಳಬಾರ್ದು. ಊಟ ಮಾಡಿ. ಅತ್ತಿಗೆ ತಾಯಿ ಅಂತ ಹೇಳ್ತೀಯಲ್ಲ, ನನ್ನ ಕೈ ತುತ್ತು ತಿಂದ್ರೇ ನನಗೆ ಸಮಾಧಾನ ಆಗೋದು. ತಗೋ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.